ಟಿ.ವೈ. ದಾಸಪ್ಪಪ್ಪ ಕಾರ್ಯನಿರ್ವಾಹಕ ಅಧಿಕಾರಿಗಳು ತಾಲೂಕು ಪಂಚಾಯಿತಿ ಮುಳುಗೋಡು ಎಲ್ಲರೂ ಕ್ಯಾಪ್ಟನ್ ಮುಳುಗೋಡು ಸಮಾಜದ ವತಿಸಿ ಸ್ವಾಗತವನ್ನ ಕೋರುತ್ತೀವಿ. ಬಸವರಾಜ್ ಗಂಗಯ್ಯ ಕೋಶಿಮಠ್ ಮಾಲೀಕರು ಹೋಮ್ ಗ್ಯಾಸ್ ಏಜೆನ್ಸಿ ಒಂದೊಂದು ಮುಳುಗೋಡು ತಾಲೂಕು. चंद्रशेखर बी मुगल तालुक खिसी तालुक आर्थिक फैक्टरी गुणस्थानदार नायक गांव से आमले सर प्रತಿಯೊಂದು ಸದಸ್ಯರಿಗೆ ಸ್ವಾಗತವನ್ನ ಕೋರುತ್ತೇವೆ. विजय के कार्यक्रम में वो जो अंतर है अब कोई आदत को कितना बोलो बाबा उद्घाटन कार्यक्रम ये मार्को ಮುಂದಿನ ವರ್ಷ ಸಮಾವೇಶವರೆಗೆ ಈ ಸಮುದಾಯಗಳ ಭೂಮಿಯನ್ನು ಮಾಡಿಕೊಡ್ತೀನಿ ಹೇಳುವಂತ ಮಾತನ್ನು ಕೊಟ್ಟಿದ್ದೆ. ಅದು 600 ಕೋಟಿ ರೂಪಾಯಿ ಇಷ್ಟು ದೊಡ್ಡ ಭೂಮಿಯನ್ನ ಪೂಜ್ಯ ಗುರುಗಳ ದಿವ್ಯಾಶೀರ್ವಾದ ಅವರ ಮಂತ್ರಾಕ್ಷತೆ ಮೂಲಕ ಇವತ್ತು ಭೂಮಿ ಪೂಜೆಯನ್ನು ನಾವು ಮಾಡಿದ್ದೇವೆ. ಶತಮಾನಗಳ ಕನಸುಗಳಿರ್ತಕ್ಕಂಥ ಈ ಸಮಾಜಕ್ಕೆ ಎಲ್ಲ ಸಮಾಜದಿಂದ ಈ ಸಮಾಜವು ಬದುಕಬೇಕು, ಇವರು ಕೂಡ ತನ್ನದೇ ಆದಂತಹ ಆಲಯ ಇರಬೇಕು, ಈ ಸಮಾಜ ಅಶೋಕಗಳು ಹೇಳಿರ್ತಕ್ಕಂಥ ಪರಿಸ್ಥಿತಿ ಸಮಾಜಕ್ಕೆ ಸಿಗಬೇಕು, ಸಮಾಜದ ಯುವಕರ ಕಠಿಣ ಪರಿಶ್ರಮ ಈ ಸಮಾಜದ ಏಳಿಗೆಗಳನ್ನು ಕಾರಣೀಭೂತವಾಗಬೇಕು. ಆ ಎಲ್ಲ ಹಿನ್ನೆಲೆಯಲ್ಲಿ ಒಂದು ಒಳ್ಳೆಯ ಸಭಾಭವನ ಜಿಲ್ಲಾ ಮಟ್ಟದ ಸಭಾಭವನ ಕೊಡಬೇಕು ಅಂತೇಳಿ ಈಗಾಗಲೇ ಮಂತ್ರಿಗಳ ಮಾತನಾಡಿದ್ದಾರೆ. ನನಗೆ ಗುರುಗಳ ಪ್ರಭಾವವೂ ಬೇಕಾಗಿದೆ, ಚವ್ಹಾಣ್ ಅವರ ಸಹಕಾರವೂ ಬೇಕಾಗಿದೆ. ನಾವು ನೀವೆಲ್ಲರೂ ಸೇರಿ ಗುರುಗಳ ಪ್ರಭಾವವನ್ನು ಬೀರಿ ಜಿಲ್ಲೆಯಲ್ಲಿ ಗುರುಗಳ ಅತಿ ಹೆಚ್ಚು ಈ ಸಮಾಜದ ಬಂಧುಗಳಿರ್ತಕ್ಕಂಥ ಎಲ್ಲ ಕೊಂಡುಗಳು. ಹಾಗಾಗಿ ಜಿಲ್ಲಾ ಮಟ್ಟದ ಜಯಂತಿಯನ್ನು ಪ್ರತಿ ವರ್ಷ ನಾವು ಮುಂದುವರೆದರೆ ಮಾಡ್ತೀವಿ. 20 ಗುಂಟೆಯಷ್ಟು ದೊಡ್ಡ ಜಾಗ ಈ ಸಮಾಜಕ್ಕೆ ಜಿಲ್ಲೆಯಲ್ಲಿ ಮತ್ತೆ ಎಲ್ಲೂ ಇಲ್ಲ. 20 ಗುಂಟೆಯಷ್ಟು ದೊಡ್ಡ ಜಾಗವನ್ನು ನಾನು ಮೊದಲೇ ಪ್ರಸ್ತಾಪ ಮಾಡಿದಂತೆ 500 ಕೋಟಿ ರೂಪಾಯಿ ಬೆಲೆ ಮಾಡತಕ್ಕಂಥ ನಗರದ ಮಧ್ಯೆ ಇರತಕ್ಕಂಥ ಒಂದು ಪುಣ್ಯ ಭೂಮಿಯನ್ನ ಸೇವಾದಾರರ ಪಾಲಕ್ಕೆ ಸಮರ್ಪಣೆ ಮಾಡಿದ್ದೇವೆ. ಆ ಪುಣ್ಯಾತ್ಮ ಸಮಾಜಕ್ಕೆ ಕೊಟ್ಟಿರ್ತಕ್ಕಂಥ ಆದರ್ಶ, ಆ ಪುಣ್ಯಾತ್ಮ ಎಲ್ಲ ಸಮಾಜಕ್ಕೆ ಕೊಟ್ಟಿರ್ತಕ್ಕಂಥ ಒಂದು ಪರಂಪರೆ, ಆ ಪುಣ್ಯಾತ್ಮ ಈ ಎಲ್ಲ ಸಮುದಾಯಕ್ಕೆ ಕೊಟ್ಟಿರ್ತಕ್ಕಂಥ ಒಂದು ದಿಕ್ಸೂಚಿ, ಅದರ ಪರವಾಗಿ ಈ ಭೂಮಿಯನ್ನು ಇವತ್ತು ಗುರುಗಳ ಮೂಲಕ ಪಾಲಕ್ಕೆ ಸಮರ್ಪಣೆ ಮಾಡಿದ್ದೇವೆ. ನನ್ನ ಶಾಸಕರಿಗೆ ಆಶೀರ್ವಾದ ಮಾಡುವಂತ ಕಾಲ ಗುರುಗಳೇ, ಈ ಸಮುದಾಯ ನನಗೆ ಕಣ್ಣು ಮುಚ್ಚಿ ನನ್ನನ್ನು ಆಶೀರ್ವಾದ ಮಾಡಿ. ಈ ಸಮುದಾಯದ ಗುಣ ತೀರ್ಸಕ್ಕಾಗದಷ್ಟು ಗುಣ ಇಲ್ಲ ಅಂತಾರೆ. ಹಾಗಾಗಿ ಸಮುದಾಯದ ಗುಣವನ್ನು ನಾನು ತೀರಿಸಬೇಕಾಗಿದೆ. ಈ ಸಮುದಾಯದ ಗುಣ ಅವರ ಗುಣದ ಕಾರಣಕ್ಕಾಗಿ ನಾವು ಕೂರ್ತಿದ್ದೀವಿ. ಆ ಕಾರಣಕ್ಕಾಗಿ ಎಲ್ಲ ಸಮುದಾಯದ ಜೊತೆಗೆ ಒಂದು ಸಮುದಾಯ ಅಂತ ನೋಡಿ ಎಲ್ಲ ಸಮುದಾಯದ ಜೊತೆಗೆ ಮುಂದುವರೆದಂಥ ಬಹುಸಂಖ್ಯಾತ ಸಮುದಾಯ ನಮ್ಮ ಈ ಸಮುದಾಯ. ಈ ಸಮುದಾಯ ನನ್ನನ್ನು ತಮ್ಮ ಮಕ್ಕಳಂತೆ ಮಟ್ಟಿಗೆ ಹಾಕಿಕೊಂಡಿದ್ದ ಆಶೀರ್ವಾದ. ಆ ಕಾರಣಕ್ಕಾಗಿ ಇಷ್ಟೊಂದು ತಪಸ್ಸಿನಂತೆ ಕೆಲಸ ಮಾಡಲಿಕ್ಕೆ ಸಾಧ್ಯ. ನಮ್ಮ ಜೀವನದಲ್ಲಿ ನಾವು ಯಾವ ಉದ್ದೇಶವನ್ನು ಇಟ್ಕೊಂಡು ಸಾರ್ವಜನಿಕ ಜೀವನಕ್ಕೆ ಕಾಲಿಟ್ಟಿದ್ದೇವೆ, ನಾವು ಯಾವ ಕಾರಣಕ್ಕಾಗಿ ಸಾರ್ವಜನಿಕ ಜೀವನಕ್ಕೆ ಬಂದಿದ್ದೇವೆ, ಆ ಉದ್ದೇಶ ಪರಸ್ಪರ ಆಗೋದಲ್ಲ. ಮೊದಲ ನಮ್ಮ ತಾಯಿಯ ಆಶೀರ್ವಾದ, ತಾಯಿಯ ಆಶೀರ್ವಾದ ಇಲ್ಲೋದು ಯಾವ ಮಗು ಕೂಡ ಜೀವನದಲ್ಲಿ ಏನನ್ನು ಮಾಡಲಿಕ್ಕೆ ಸಾಧ್ಯ. ಜೀವನದಲ್ಲಿ 2 ಮಂದಿ ಕೆಟ್ಟವು ನಡೆಯೋದಿಲ್ಲ. ಒಂದು ಕೆಟ್ಟ ಗುರುಗಳನ್ನು ನೋಡೋದಕ್ಕೆ ಸಾಧ್ಯ ಇಲ್ಲ, ಒಂದು ಕೆಟ್ಟ ತಾಯಿಯನ್ನು ನೋಡೋದಕ್ಕೆ ಸಾಧ್ಯ. ಈ ತಾಯಿಯ ಆಶೀರ್ವಾದ, ಗುರುಗಳ ಆಶೀರ್ವಾದ ಎಲ್ಲಿ ತನಕ ಇರುತ್ತೋ ಅಲ್ಲಿ ತನಕ ಎಲ್ಲ ಕಠಿಣ
ಸವಾಲುಗಳನ್ನ ನಾವು ಆಗ್ತೇವೆ. ಎಲ್ಲ ಕಡೆ ಸವಾಲುಗಳನ್ನು ಕೂಡ ನಾವು ಕಾಣ್ತೇವೆ. ಆ ಹಿನ್ನೆಲೆಯಲ್ಲಿ ಮುಳುಗುವ ತಾಲೂಕು ಅನೇಕ ಸಮುದಾಯಗಳನ್ನು ಒಳಗಿರ್ತಕ್ಕಂಥ ತಾಲೂಕು. ಈ ತಾಲೂಕಿನಲ್ಲಿ ಸಜ್ಜನಾಯ ಸಂಯುಕ್ತರಾಜು, ಗೋವಿಂದ ಭಟ್ರು ಇವೆಲ್ಲ ಏನು ಕನಸು ಕಂಡಿದ್ದು, ಆ ಎಲ್ಲ ಕನಸುಗಳು ಏನಾದರೂ ಆಗಿದ್ದಿದ್ರೆ ಅದು ಮುಳುಗುವ ತಾಲೂಕು. ಇಲ್ಲಿ ಜಾತಿ, ಮತ, ಪಕ್ಷ, ಧರ್ಮ, ವೇದ, ಭಾವ ಎಲ್ಲವನ್ನೂ ಮೀರಿ ಒಂದು ಮಾನವೀಯತೆ ಆಧಾರದ ಮೇಲೆ ಬೆಳೆದಿರ್ತಕ್ಕಂಥದ್ದು. ಈ ಮಾನವೀಯತೆ ಕಾರಣಕ್ಕಾಗಿ ಇಲ್ಲಿ ಜನರಲ್ಲಿ ದೊಡ್ಡ ಹಳೆಯ ನಂಬಿಕೆ ಇದೆ. ಬರ್ತಲೇ ಇರಬಹುದು, ಆದರೆ ಶ್ರೀಮಂತ ಹಳೆಯ ಈ ಶ್ರೀಮಂತ ಹಳೆಯವೇ ನಮ್ಮನ್ನು ಗೆಲ್ಲೋದಕ್ಕೆ ಕಾರಣ ಆಗುತ್ತೆ. ಅಂತ ಒಂದು ತಾಲೂಕಿನಲ್ಲಿ ಕೆಲಸ ಮಾಡತಕ್ಕಂಥ ಪುಣ್ಯ ಭಾಗ